SSLC ಎಕ್ಸಾಮ್ಸ್ ಎಲ್ಲ ಶುರುವಾಗಿದೆ. ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನು ಬರೆಯೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಒಂದು ಸಬ್ಜೆಕ್ಟ್ ಆಗಿದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಕ್ವೆಶ್ಚನ್ ಪೇಪರ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ದುಡ್ಡು ಕೊಟ್ಟು ನೀವು ಕ್ವೆಶ್ಚನ್ ಪೇಪರ್ ಖರೀದಿ ಮಾಡಿ ಅಂತಂದರೆ ಪೋಷಕರು ಕೂಡ ಅದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ರೀತಿ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ಏನಾಗ್ತಾ ಇದೆ ಅಂತ ಒಂದು ರಿಪೋರ್ಟ್ ಇದೆ ನೋಡಿ. ಪೋಷಕರೇ, ಮಕ್ಕಳೇ, ಎಚ್ಚರ ಎಚ್ಚರ. ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅಂತ ಹಣ ಕೊಟ್ಟು ಯಾಮಾರಬೇಡಿ. ಬರೀ 500ಕ್ಕೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅಂತ ಹಳ್ಳಕ್ಕೆ ಬೀಳ್ಬೇಡಿ. ಹೌದು, ಮಕ್ಕಳು SSLC ಪರೀಕ್ಷೆ ಹಂತಕ್ಕೆ ಬಂದ್ರು ಅಂದ್ರೆ ಪೋಷಕರಿಗೆ ಅದೊಂದು ರೀತಿಯ ಆತಂಕ. ಶಿಕ್ಷಕರಿಗೂ ಕೂಡ ಈ ಬಾರಿ ಹೇಗೆ ಎಕ್ಸಾಮ್ ಬರ್ಸೋದಪ್ಪ ಎಂಬ ಟೆನ್ಷನ್. ಇದರ ಮಧ್ಯೆ ವಿದ್ಯಾರ್ಥಿಗಳು ಓದಿ ಸಾಕಾಯ್ತು, ಅಡ್ಡದಾರಿ ಏನಾದ್ರೂ ಇದೆಯಾ ಅಂತ ಮೊಬೈಲ್ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಸರ್ಚ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಇದರ ನಡುವೆ ಇದೀಗ ಮಕ್ಕಳ ಹಾದಿ ತಪ್ಪಿಸೋದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಪ್ರಶ್ನೆ ಪತ್ರಿಕೆ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಪ್ರಶ್ನೆ ಪತ್ರಿಕೆ ವೈರಲ್. ಹೌದು, ಈಗಿನ ಕಾಲದಲ್ಲಿ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗುವಂತಹ ಕಾಲ. ಹಾಗಾಗಿ SSLC ಮಕ್ಕಳನ್ನೇ ಗುರಿಯನ್ನಾಗಿ ಇಟ್ಟುಕೊಂಡು ಕೇವಲ 500 ರೂಪಾಯಿ ಕೊಟ್ಟರೆ ನಿಮಗೆ ಪ್ರಶ್ನೆ ಪತ್ರಿಕೆ ತಲುಪಿಸ್ತೀವಿ ಎಂಬ ಪೋಸ್ಟ್ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಹಣ ಹಾಕ್ತೀವಿ, ಪೇಪರ್ ಕಳಿಸಿಕೊಡಿ ಎಂಬ ಮೆಸೇಜ್ಗಳನ್ನು ಪೋಸ್ಟ್ ಮಾಡ್ತಿದ್ದಾರೆ. ಈ ಬಗ್ಗೆ ಪೋಷಕರು ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ ಅಂತಿದ್ದಾರೆ ಮೆಸೇಜ್ ನೋಡಿದವರು. ಎಕ್ಸಾಮ್ ಶುರು ಆಗಿದೆ, ಎಲ್ಲರೂ ಕಷ್ಟಪಟ್ಟು ಓದಿ ಮುಂದೆ ಬರೋರು ತುಂಬ ಜನ ಇರ್ತಾರೆ. ಬಟ್ ಕೆಲವೊಬ್ಬರು ಫೇಕ್ ಕ್ವಶನ್ ಪೇಪರ್ ರವಾನೆ ಮಾಡ್ತೀನಿ ತೊಗೊಳ್ಳಿ ಅಂತ ಹೇಳಿ ತುಂಬ ಎಂಕರೇಜ್ ಮಾಡ್ತಾರೆ. ಎಂಕರೇಜ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಪೇರೆಂಟ್ಸ್ ಎಲ್ಲ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಸೊ ಎಲ್ಲ ಫೇಕ್ ಬರ್ತದೆ, ಅದೇನು ಯಾವುದೂ ಒರಿಜಿನಲ್ ಇರಲ್ಲ. ದಯವಿಟ್ಟು ದುಡ್ಡು ಕಳ್ಕೊಬೇಡಿ. ಪೇರೆಂಟ್ಸ್ ಯಾರು ಎಂಕರೇಜ್ ಮಾಡಬೇಡಿ. ದುಡ್ಡು ಕೇಳಿ ಇವಾಗ ಮಮ್ಮಿ ಈಸಿಯಾಗಿ ಸಿಗುತ್ತೆ ಮಮ್ಮಿ ಅಂತ ಹೇಳಿ ಬರ್ತಾರೆ. ಪೇರೆಂಟ್ಸ್ ಏನು ಮಾಡ್ತಾರೆ, ನನ್ನ ಮಕ್ಕಳು ಸ್ಕೋರ್ ಮಾಡಲಿ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸೋರು ಇರ್ತಾರೆ ಕೆಲವೊಬ್ರು. ಅದಕ್ಕೆ ಪ್ರಿಪೇರ್ ಆಗೋದ್ರೆ 100% ಫೇಲ್ ಆಗೋ ಚಾನ್ಸಸ್ ಇದೆ. ಸಪೋಸ್ ಅದು ಕ್ವಶನ್ಸೇ ಬರಲ್ಲ, ಅವ್ರು ದುಡ್ಡುಗೋಸ್ಕರ ಎಷ್ಟೊಂದು ಜನ ತೊಗೋತಾರೆ, ಮಾಡ್ತಾರೆ. ಆವಾಗ ನೀವು ಬರಲಿಲ್ಲ ಅಂದರೆ ಯಾರಿಗೆ ಪ್ರಾಬ್ಲಮ್ ಆಗೋದು, ಲಾಸ್ ಆಗೋದು ಸ್ಟೂಡೆಂಟ್ಸ್ಗೆ. ಸ್ಟೂಡೆಂಟ್ಸ್ ದಯವಿಟ್ಟು ಹೇಳ್ತೀನಿ, 10th ಮಕ್ಕಳು ಕಾನ್ಸಂಟ್ರೇಷನ್ ಕೊಟ್ಟು ಕಷ್ಟಪಟ್ಟು ಓದಿ ಮುಂದೆ ಬರೀ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಪೋಷಕರು ಕೂಡ ಆತಂಕ ವ್ಯಕ್ತಪಡಿಸುತ್ತಿದ್ದು, ಮಕ್ಕಳನ್ನ ಪರೀಕ್ಷಾ ಅವಧಿಯಲ್ಲಿ ಈ ರೀತಿ ಹಾದಿ ತಪ್ಪಿಸುವುದು ಎಷ್ಟರ ಮಟ್ಟಿಗೆ ಸರಿ? ಪ್ರಶ್ನೆ ಪತ್ರಿಕೆ ಕೊಡ್ತೀವಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯ ಏನಾಗಬೇಕು ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ ಸಿಸ್ಟರ್ ಕಡೆಯಿಂದನೇ ನಾನು ಕೇಳ್ಪಟ್ಟೆ. ಸದ್ಯಕ್ಕೆ ಆ ಥರ ನ್ಯೂಸ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನ ನಂಬ್ಕೊಂಡು ಇಷ್ಟು ದುಡ್ಡು ಕೊಡಿ ಮಾಡಿಸ್ಕೊಡ್ತೀವಿ ಆ ಥರ ಎಲ್ಲ ಕೇಳಕ್ಕೆ ಹೌದು ಕಳಿಸ್ತಿದ್ದಾರೆ. ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಎಲ್ಲರೂ ಅಂದರೆ ಇದರಿಂದ ಸ್ಟಡಿ ಮಾಡಿ ಮಾಡಬೇಕಂತ ನಾನು ಹೇಳ್ತೀನಿ. ಸೊ ನೀವು ಯಾವುದಕ್ಕೂ ದುಡ್ಡು ವೇಸ್ಟ್ ಮಾಡ್ದಿರಾ, ಟೈಮ್ ವೇಸ್ಟ್ ಮಾಡ್ದಿರಾ, ಪ್ಲೀಸ್ ನಿಮ್ಮ ಟೆಕ್ಸ್ಟ್ ಬುಕ್ಸ್ನ ಗೋತ್ರು ಮಾಡಿ, ನಿಮ್ಮ ಟೀಚರ್ಸ್ ಏನು ಕ್ವೆಶ್ಚನ್ಸ್ ಇದು ಮಾಡಿದ್ದಾರೆ ಅದನ್ನು ಚೆನ್ನಾಗಿ ರಿವೈಸ್ ಮಾಡಿ. ಪೇರೆಂಟ್ಸು ಇದೆಲ್ಲದಕ್ಕೂ ಮಕ್ಕಳನ್ನ ಎನ್ಕರೇಜ್ ಮಾಡಬೇಡಿ. ಸೊ ಪ್ಲೀಸ್ ಡೋಂಟ್ ಗೆಟ್ ಇನ್ ಟು ದಟ್ ಫೇಕ್ ಪೇಪರ್ಸ್. ಒಟ್ಟಾರೆ SSLC ಮಕ್ಕಳಿಗೆ ಪರೀಕ್ಷೆ ನಡೆಯುತ್ತಿದೆ. ವಿದ್ಯಾರ್ಥಿಗಳ ದಾರಿ ತಪ್ಪಿಸಲು ಹಣದ ಆಸೆಗಾಗಿ ಪ್ರಶ್ನೆ ಪತ್ರಿಕೆ ಕೊಡ್ತೀವಿ, ಹಣ ಕಳುಹಿಸಿ ಅನ್ನೋ ಫೇಕ್ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹರಿದಾಡ್ತಿದೆ. ಇಂತಹ ವಿಡಿಯೋ ಮೆಸೇಜ್ಗಳ ಬಗ್ಗೆ ಸರ್ಕಾರ ಗಮನ ಹರಿಸುವ ಜೊತೆಗೆ ವಿದ್ಯಾರ್ಥಿಗಳು, ಪೋಷಕರು ಎಚ್ಚರಿಕೆ ವಹಿಸುವುದು ಬಹಳ ಮುಖ್ಯವಾಗಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.